ಚುನಾವಣೆ ಮಹಾರಾಷ್ಟ್ರದಲ್ಲಿ ನಡೆದ್ರು ಅದರ ಭೂಮಿಕೆ ಸಂಪೂರ್ಣ ಅದರ ಎಲ್ಲ ಚರ್ಚೆ, ವಿರೋಧ, ಟೀಕೆಗಳೆಲ್ಲವೂ ಕರ್ನಾಟಕ ಕುರಿತೇ ಆಗಿದ್ವು. ಫ್ರೀ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಏನೋ ಹಂತ ಹಂತವಾಗಿ ಆಗ್ತಾ ಇದೆ. ಆದರೆ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನಿಂದ ಆಗಿರುವಂಥ ಅನಾಹುತ ಅಂದರೆ ಫಂಡ್ಸ್ ಇಲ್ಲ. ಇದೇ ಗ್ಯಾರಂಟಿಗಳನ್ನು ಹರಿಯಾಣದಲ್ಲಿ ಅದು ವರ್ಕ್ ಆಗಲಿಲ್ಲ, ಕಾಂಗ್ರೆಸ್ ವಿರುದ್ಧ ಆಯಿತು. ಮತ್ತು ಜನರ ಮೆಂಟಾಲಿಟಿ ಹೇಗೆ, ಒಂಚೂರು ಎಂಟರ್ಟೈನು ಮಾಡಬೇಕು. ಅವರು ಒಂದಷ್ಟು ವೀಡಿಯೋಸ್ ಬಿಟ್ಟಿದ್ದೆಲ್ಲ ನೋಡಿದೆ ನಾನು, BJP ವಿಡಿಯೋ ಬಿಟ್ಟಿರೋದು. ಅದರಲ್ಲಿ ಸಾಧ್ಯ ಆದಷ್ಟು ಹಂಗಿಸಿದ್ದಾರೆ, ಅಂದರೆ ಡಿಮಾರಲೈಸ್ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಪ್ರತಿನಿಧಿ ನ್ಯೂಸ್ಗೆ ಸ್ವಾಗತ. ಈಗಾಗಲೇ ನಿನ್ನೆ ಉತ್ತರದ 2 ರಾಜ್ಯಗಳು ಹಾಗೂ ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಿನ್ನೆ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂಥೇಳಿ. ಈ ಚುನಾವಣೆ ಮತ್ತು ಎಕ್ಸಿಟ್ ಪೋಲ್ನ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ಯೋಗಾತ್ಮ ಶ್ರೀಹರಿ ಅವರೊಂದಿಗೆ ಒಂದು ಸಂವಾದವನ್ನು ನಡೆಸ್ತಾ ಇದ್ದೀವಿ. ನಮಸ್ಕಾರ ಸರ್, ಪ್ರತಿನಿಧಿ ನ್ಯೂಸ್ಗೆ. ನಮಸ್ತೆ. ಈಗ ಮಹಾರಾಷ್ಟ್ರ ಚುನಾವಣೆ ಮಹಾರಾಷ್ಟ್ರದಲ್ಲಿ ನಡೆದ್ರು ಅದರ ಭೂಮಿಕೆ ಸಂಪೂರ್ಣ ಅದರ ಎಲ್ಲ ಚರ್ಚೆ, ವಿರೋಧ, ಟೀಕೆಗಳೆಲ್ಲವೂ ಕರ್ನಾಟಕ ಕುರಿತೇ ಆಗಿದ್ವು. ಚುನಾವಣಾ ಇಡೀ ಅಖಾಡ ಕರ್ನಾಟಕದಲ್ಲಿ ನಾವು ಏನೇನೋ ಇಷ್ಟೆಲ್ಲ ಮಾಡಿದ್ದೀವಿ ಅಂತ ಕಾಂಗ್ರೆಸ್ಸಿಗರು ಹೇಳ್ಕೊಂಡ್ರು. ಕರ್ನಾಟಕದಲ್ಲಿ ಇಷ್ಟೆಲ್ಲ ತೊಂದರೆಗಳಾಗಿದೆ ಜನಗಳಿಗೆ ಅಂಥೇಳಿ BJPಯವರು ಅದರ ಇಡೀ ಅಖಾಡವನ್ನು ಬಳಸ್ಕೊಂಡ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಸಮೀಕ್ಷೆಗಳು ಬಂದಿದ್ದಾವೆ. ಕೆಲವು ಸಮೀಕ್ಷೆಗಳು ಕರ್ನಾಟಕದ ಕಾಂಗ್ರೆಸ್ ಪರವಾಗಿ ಮಾತನಾಡ್ತಿದ್ದಾವೆ, ಕೆಲವು NDA ಪಕ್ಷ ಮೈತ್ರಿಕೂಟ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ಮಧ್ಯೆ ಉದ್ಧವ್ ಠಾಕ್ರೆಯ ಭವಿಷ್ಯ ಕೂಡ ಈ ಚುನಾವಣೆಯ ಮೇಲೆ ನಿಂತಿದೆ. ಅವರು ಎಷ್ಟು ಸಂಖ್ಯೆನ ರೀಚ್ ಆಗ್ತಾರೆ ಅನ್ನೋದ್ರ ಮೇಲೆ. ಕರ್ನಾಟಕದ ವಿಷಯ ಅಲ್ಲಿ ಚರ್ಚೆಯಾಗಿದ್ದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಕರ್ನಾಟಕದಲ್ಲಿ 1.5 ವರ್ಷದ ಮುಂಚೆ ಕಾಂಗ್ರೆಸ್ ಸರ್ಕಾರ ಬಂತು. ಮೆಜಾರಿಟಿ ಅದು ಬಂದದ್ದು 2 ಆಸ್ಪೆಕ್ಟಲ್ಲಿ. ಒಂದು BJP 40% ಅಂತ, ಎರಡನೇದು ನಾವು ಫ್ರೀ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ. ಫ್ರೀ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಏನೋ ಹಂತ ಹಂತವಾಗಿ ಆಗ್ತಾ ಇದೆ. ಆದರೆ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನಿಂದ ಆಗಿರುವಂಥ ಅನಾಹುತ ಅಂದರೆ ಫಂಡ್ಸ್ ಇಲ್ಲ, ಯಾವುದೇ ಡೆವಲಪ್ಮೆಂಟಲ್ ಫಂಡ್ಸ್ ಇಲ್ಲ. ಇದನ್ನು ಪಬ್ಲಿಕಲ್ಲಿ ಎಲ್ಲ ಮಂತ್ರಿಗಳು, MLAಗಳು, ಅವ್ರದ್ದೇ ಪಾರ್ಟಿಗಳು ಒಪ್ಕೊಂಡಿದ್ದಾರೆ. ಸೊ ಇದು ಫುಲ್ಲಿ ಸಕ್ಸಸ್ ಫಾರ್ಮುಲಾ ಆಗಲಿಲ್ಲ. ಇದನ್ನು ಅವರು ಅರ್ಲಿಯರ್ ಹರಿಯಾಣದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು, ಇದೇ ಗ್ಯಾರಂಟಿಗಳನ್ನು. ಹರಿಯಾಣದಲ್ಲಿ ಅದು ವರ್ಕ್ ಆಗಲಿಲ್ಲ, ಕಾಂಗ್ರೆಸ್ ವಿರುದ್ಧ ಆಯಿತು. ಈಗ 1.5 ವರ್ಷಗಳಲ್ಲಿ ಜನತೆಗೆ ಪ್ರೂಫ್ ಇದೆ. ಪ್ರೂಫ್ ಏನು? ಇದು ಸಕ್ಸಸ್ ಆಗಲಿಲ್ಲ, ಇವ್ರು ಏನೇನು ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾರೆ ಇವರು ನಡೆಸ್ಕೊಳಕ್ಕಾಗಲ್ಲ, ಖಜಾನೆ ಬರೆದಾಗತ್ತೆ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಇದು ಸಾಮಾನ್ಯ ಜನಕ್ಕೂ ಗೊತ್ತಾಗತ್ತೆ, ನಿಮ್ಮ ಬೆಳಗಿನ ಚರ್ಚೆ ಮಾಡೋಂಥವ್ರು ಇದು ಗೊತ್ತೇ ಇರುತ್ತೆ. ಒಂದು ಆಸ್ಪೆಕ್ಟು ಇದರ ಮೇಲೆ, ಈ ಸಕ್ಸಸ್ ಆಗಿದ್ದರೆ ಕಾಂಗ್ರೆಸ್ಗೆ ಅಲ್ಲಿ ಅಡ್ವಾಂಟೇಜ್ ಇರ್ತಾ ಇತ್ತು. ಸಕ್ಸಸ್ ಆಗಿಲ್ಲ, ಜನಕ್ಕೆ ಮನದಟ್ಟು ಮಾಡಿದ್ದಾರೆ BJP, ಅದು ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಾರೆ. ಈಗ ಪ್ರಣಾಳಿಕೆಯಲ್ಲಿ 2 ವಿಧ ಇರುತ್ತೆ. ಒಂದು ತನ್ನ ಪ್ರಣಾಳಿಕೆ, BJPಯ ಪ್ರಣಾಳಿಕೆ. ಎರಡನೇದು ಅಪೋಸಿಷನ್ನಿನ ವೀಕ್ನೆಸ್ಸಿನ ಪ್ರಣಾಳಿಕೆ. ಈ 2 ಅವ್ರು ರಿಲೀಸ್ ಮಾಡ್ತಾರೆ. ಮತ್ತು ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಇರೋದ್ರಿಂದ ಜನಕ್ಕೆ ರೀಚ್ ಆಗೋದಕ್ಕೆ 5-5 ನಿಮಿಷ 10 ನಿಮಿಷ ಸಾಕು. ಮತ್ತು ಜನರ ಮೆಂಟಾಲಿಟಿ ಹೇಗೆ, ಒಂಚೂರು ಎಂಟರ್ಟೈನು ಮಾಡಬೇಕು. ಅವರು ಒಂದಷ್ಟು ವೀಡಿಯೋಸ್ ಬಿಟ್ಟಿದ್ದೆಲ್ಲ ನೋಡಿದೆ ನಾನು, BJP ವಿಡಿಯೋ ಬಿಟ್ಟಿರೋದು. ಅದರಲ್ಲಿ ಸಾಧ್ಯ ಆದಷ್ಟು ಹಂಗಿಸಿದ್ದಾರೆ, ಅಂದರೆ ಡಿಮಾರಲೈಸ್ ಮಾಡಿದ್ದಾರೆ. ಡಿಮಾರಲೈಸ್ ಆದಾಗ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅವರ ಹಿಂದಿನ ಎಲೆಕ್ಷನ್, ಅಂದರೆ ಹರಿಯಾಣ ಎಲೆಕ್ಷನ್ ಏನಾದರೂ ಗೆದ್ದಿದ್ದರೆ ಈಗ ಅವರಿಗೆ ಉತ್ಸಾಹ ಜಾಸ್ತಿ ಆಗಿರೋದು. ಹರಿಯಾಣ ಎಲೆಕ್ಷನ್ ಸೋತಿರೋದ್ರಿಂದ ಅಡ್ವಾಂಟೇಜಸ್ BJP.